ತಾಳ್ಮೆಗೆ ಒಲಿದ ಅದೃಷ್ಟ ಪಾಠದ ಸಾರಾಂಶ. ನಮ್ಮ ಜೀವನದಲ್ಲಿ ತಾಳ್ಮೆ, ಧೈರ್ಯ ಮತ್ತು ಶಾಂತ ಸ್ವಭಾವವನ್ನು ಬೆಳೆಸಿಕೊಂಡರೆ ಯಾವುದೇ ಕಷ್ಟ ಬಂದರೂ ಎದುರಿಸಬಹುದು. ಅವಸರ ಹಾಗೂ ಕೋಪದಿಂದ ಅಪಾಯಕ್ಕೆ ಸಿಲುಕಬಹುದು. ಒಂದು ಮರದಲ್ಲಿ ಗೂಡು ಕಟ್ಟಿಕೊಂಡು ಜೋಡಿ ಪಾರಿವಾಳಗಳು ಅನ್ಯೋನ್ಯವಾಗಿ ಜೀವಿಸುತ್ತಿದ್ದವು. ಒಂದು ಮುಂಜಾನೆ ಹೆಣ್ಣು ಪಾರಿವಾಳವು ಗೂಡಿನಾಚೆ ಇಣುಕಿದಾಗ ಮರದ ಕೆಳಗೆ ಬೇಟೆಗಾರನನ್ನು ನೋಡಿತು. ಅವನು ಗೂಡಿನ ಕಡೆ ಬಾಣವನ್ನು ಗುರಿಯಿಟ್ಟು ಪಾರಿವಾಳಗಳನ್ನು ಕೊಲ್ಲಲು ಹೊಂಚು ಹಾಕಿ ನಿಂತಿದ್ದ. ಭಯಭೀತಿಯಿಂದ ಹೆಣ್ಣು ಪಾರಿವಾಳ ತನ್ನ ಜೊತೆಗಾರ ಪಾರಿವಾಳಕ್ಕೆ ಈ ವಿಷಯ ಹೇಳಿದಾಗ ಅಲ್ಲಿಂದ ಹಾರಿ ಹೋಗೋಣವೆಂದು ಅದು ಸಲಹೆ ನೀಡಿತು. ಆದರೆ ಮರದ ಮೇಲೆ ಒಂದು ಗಿಡುಗವು ಹಾರುತ್ತಿದ್ದ ಕಾರಣ ಆ ಪಕ್ಷಿಗಳು ಜೀವ ಭಯದಿಂದ ನಡುಗಿದವು. ಗೂಡಿನೊಳಗೆ ಮುದುರಿ ಕುಳಿತವು. ಸ್ವಲ್ಪ ಸಮಯದ ನಂತರ ಬಾಣ ಬಿಟ್ಟ ಸದ್ದು ಕೇಳಿತು. ಗೂಡಿನಿಂದಾಚೆ ಪಾರಿವಾಳಗಳು ನೋಡಿದಾಗ ಬೇಟೆಗಾರ ಸತ್ತು ಬಿದ್ದಿದ್ದು, ಒಂದು ಹಾವು ಅಲ್ಲೇ ಹರಿದು ಹೋಗುವುದು ಮತ್ತು ಅಲ್ಲೇ ಗಿಡುಗವು ಸತ್ತು ಬಿದ್ದಿರುವುದು ಕಾಣಿಸಿತು. ಪಾರಿವಾಳಗಳಿಗೆ ಬಂದಿದ್ದ ಜೀವ ಸಂಕಟ ಏಕಕಾಲದಲ್ಲಿ ನಿವಾರಣೆಯಾಗಿತ್ತು. ಅವು ಸಂತೋಷದಿಂದ ಹಾರಿ ಹೋದವು. ನಡೆದಿದ್ದು ಇಷ್ಟೇ. ಬೇಟೆಗಾರನು ಪಾರಿವಾಳದ ಗೂಡಿಗೆ ಗುರಿಯಿಟ್ಟಾಗ ಹಾವು ಕಚ್ಚಿದ ಕಾರಣ ಅವನ ಬಾಣದ ಗುರಿ ತಪ್ಪಿ ಗಿಡುಗನಿಗೆ ತಗುಲಿತು. ಅವನು ಹಾವಿನ ವಿಷವೇರಿ ಸತ್ತರೆ ಗಿಡುಗ ಬಾಣದೇಟಿಗೆ ಸತ್ತು ಬಿತ್ತು. ಪಾರಿವಾಳಗಳ ತಟಸ್ಥ ನೀತಿಯು ಅವುಗಳ ಪ್ರಾಣವನ್ನು ಉಳಿಸಿತ್ತು. ವಿಪತ್ತು ಬಂದಾಗ ದುಡುಕದೆ ತಾಳ್ಮೆಯಿಂದ ಕಾಯಬೇಕು. ಆಗ ನಮಗೆ ಅದೃಷ್ಟ ಒಲಿಯುತ್ತದೆ. ಈ ಲೋಕದಲ್ಲಿ ಉತ್ತಮ, ಮಧ್ಯಮ, ಅಧಮ, ಅಧಮಾಧಮ ಎಂಬ ಗುಣ ಸ್ವಭಾವ ಧರ್ಮಗಳು ಇರುತ್ತವೆ. ಶ್ರೀಗಂಧ ಒಣಗಿ ಇತರರಿಗೆ ಆನಂದ ಕೊಡುತ್ತದೆ. ಹುಲ್ಲು ತಿಂದು ಹಾಲು ನೀಡುವ ಹಸು, ತಾಯಿಯನ್ನೇ ಕೊಂದು ಬದುಕುವ ಚೇಳು, ಆಮೆ ಮುಂತಾದ ಜೀವಿಗಳು ತಾನೂ ಸತ್ತು ಇತರರ ಆರೋಗ್ಯವನ್ನು ಕೆಡಿಸುವ ನೊಣ, ಇವುಗಳಲ್ಲಿ ಮನುಷ್ಯ ಎಲ್ಲಿ ನಿಲ್ಲುತ್ತಾನೆ? ಶ್ರೀಗಂಧದ ಹಾಗೆ ಉತ್ತಮ ಬದುಕೇನೂ ಅವನದಲ್ಲ. ಅದೃಷ್ಟವೂ ಸಹ ಪರಿಶೀಲಿಸಿದ ನಂತರವೇ ಬರುವುದು. ದೃಷ್ಟದ ಪಾತಾಳಿಯಲ್ಲಿಯೇ ಅದೃಷ್ಟ ಚಿಗುರುವುದೆಂದು ಲೇಖಕಿ ಹೇಳಿದ್ದಾರೆ. ಸಹನೆ ಮತ್ತು ಧೈರ್ಯದಿಂದ ಜೀವನ ನಡೆಸಬೇಕು. ಆಗ ಅದೃಷ್ಟವು ನಮ್ಮ ಕೈ ಹಿಡಿಯುತ್ತದೆ ಎಂಬುದೇ ಲೇಖಕಿಯ ಅಭಿಪ್ರಾಯ. ಲೇಖಕರ ಪರಿಚಯ: ನಾರಾಯಣಿ ದಾಮೋದರ್. ಕಾಲ 1/7/1955. ಸ್ಥಳ: ಉಡುಪಿ ಜಿಲ್ಲೆಯ ಐರೋಡಿ. ವೃತ್ತಿ: ಮಂಗಳೂರು ಆಕಾಶವಾಣಿಯಲ್ಲಿ ಹಿರಿಯ ಉದ್ಘೋಷಕಿಯಾಗಿದ್ದರು. ಕೃತಿಗಳು: ಒಂದಾನೊಂದು ಕಾಲದಲ್ಲಿ ಮತ್ತು ಬೆಳಕು ನೀಡುವ ಕಥೆಗಳು, ಪ್ರವಾಸ ಕಥನ, ಕಥೆ, ಚಿಂತನೆಗಳು, ಅಂಕಣ ಬರಹಗಳು. ಹವ್ಯಾಸಗಳು: ಹರಿಕಥೆ, ನಾಟಕ, ಭಕ್ತಿ ಮತ್ತು ಭಾವಗೀತೆಗಳು.